ಡ್ರೈವ್ ಸ್ಕೂಲ್ ಇಆರ್ಪಿಗೆ ಸ್ವಾಗತ. ಇದು ನಿಮ್ಮ ಸಂಪೂರ್ಣ ಡ್ರೈವಿಂಗ್ ಶಾಲಾ ನಿರ್ವಹಣಾ ವೇದಿಕೆಯಾಗಿದೆ. ಬಾಕಿ ಉಳಿದ ಪಾವತಿಗಳು, ಪಾವತಿಸಬೇಕಾದ ಶುಲ್ಕಗಳು ಮತ್ತು ವೇಳಾಪಟ್ಟಿ ಸಂಘರ್ಷಗಳಂತಹ ಸವಾಲುಗಳನ್ನು ನಾವು ಪರಿಹರಿಸುತ್ತೇವೆ. ಇದರಿಂದ ನಿಮ್ಮ ಡ್ರೈವಿಂಗ್ ಶಾಲೆಯ ನಿರ್ವಹಣೆ ಸುಲಭ ಮತ್ತು ಪರಿಣಾಮಕಾರಿಯಾಗುತ್ತದೆ. ಪ್ರಾರಂಭಿಸಲು ಡ್ರೈವ್ ಸ್ಕೂಲ್ ಇಆರ್ಪಿ ಅಪ್ಲಿಕೇಶನ್ಗೆ ಲಾಗಿನ್ ಆಗೋಣ. ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಬಳಸಬಹುದು ಅಥವಾ ಒಟಿಪಿ ಮೂಲಕ ಸುರಕ್ಷಿತವಾಗಿ ಲಾಗಿನ್ ಆಗಬಹುದು. ಒಟಿಪಿ ಮೂಲಕ ಲಾಗಿನ್ ಆಯ್ಕೆಯನ್ನು ಆರಿಸಿದಾಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿಪಿ ಕಳುಹಿಸಲಾಗುತ್ತದೆ. ಇದು ನಿಮ್ಮ ಖಾತೆಗೆ ಸುರಕ್ಷಿತ ಪ್ರವೇಶವನ್ನು ಖಚಿತಪಡಿಸುತ್ತದೆ. ಮುಂದೆ ಭವಿಷ್ಯದ ಲಾಗಿನ್ಗಳಿಗಾಗಿ ನೀವು ಒಂದು ಪಾಸ್ವರ್ಡ್ ರಚಿಸಬಹುದು. ಪಾಸ್ವರ್ಡ್ ರಚಿಸಲು ಮತ್ತು ಅದನ್ನು ದೃಢೀಕರಿಸಲು ಅಗತ್ಯವಿರುವ ಕ್ಷೇತ್ರಗಳನ್ನು ಇಲ್ಲಿ ತೋರಿಸಲಾಗಿದೆ. ಹೊಸ ಪಾಸ್ವರ್ಡ್ ಅನ್ನು ನಮೂದಿಸಿದ ನಂತರ ಸೆಟಪ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಮತ್ತು ನಿಮ್ಮ ಖಾತೆಯನ್ನು ಸುರಕ್ಷಿತಗೊಳಿಸಲು ಪಾಸ್ವರ್ಡ್ ಉಳಿಸಿ ಸೇವ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ನಿಮ್ಮ ಹೊಸ ಪಾಸ್ವರ್ಡ್ ಅನ್ನು ಉಳಿಸುವ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತದೆ. ಈಗ ನೀವು ಲಾಗಿನ್ ಆಗಿರುವುದರಿಂದ ಮುಖ್ಯ ಡ್ಯಾಶ್ಬೋರ್ಡ್ ಅನ್ನು ನೋಡಬಹುದು. ನಿಮ್ಮ ಡ್ರೈವಿಂಗ್ ಶಾಲೆಯ ಪ್ರಮುಖ ಮಾಹಿತಿಯನ್ನು ನಿರ್ವಹಿಸಲು ಸೆಟ್ಟಿಂಗ್ಸ್ ವಿಭಾಗಕ್ಕೆ ಹೋಗಿ. ಸೆಟ್ಟಿಂಗ್ಸ್ ವಿಭಾಗದಲ್ಲಿ ನಿಮ್ಮ ಡ್ರೈವಿಂಗ್ ಶಾಲೆಯ ವಿವರಗಳನ್ನು ನವೀಕರಿಸಬಹುದು. ಶಾಖೆಗಳ ಬ್ರಾಂಚಸ್ ಮಾಹಿತಿಯನ್ನು ನಿರ್ವಹಿಸಬಹುದು. ಅಪ್ಲಿಕೇಶನ್ನ ಭಾಷೆಯನ್ನು ಬದಲಾಯಿಸಬಹುದು ಹಾಗೂ ಸುರಕ್ಷಿತವಾಗಿ ಲಾಗೌಟ್ ಆಗಬಹುದು. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಿ ವಾಹನಗಳು ವೆಹಿಕಲ್ಸ್ ವಿಭಾಗವನ್ನು ಅನ್ವೇಷಿಸೋಣ. ವಾಹನಗಳು ವೆಹಿಕಲ್ಸ್ ಪರದೆಯಲ್ಲಿ ನಿಮ್ಮ ಡ್ರೈವಿಂಗ್ ಶಾಲೆಯ ವಾಹನಗಳ ಪಟ್ಟಿಗೆ ಹೊಸ ಕಾರನ್ನು ನೋಂದಾಯಿಸಲು ಪ್ಲಸ್ ವಾಹನ ಸೇರಿಸಿ ಪ್ಲಸ್ ಆಡ್ ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೇರಿಸಲಾದ ವಾಹನಗಳ ಪಟ್ಟಿಯನ್ನು ನೋಡಬಹುದು. ಇದರಲ್ಲಿ ಮಾದರಿ, ಮಾಡೆಲ್, ವಾಹನ ಸಂಖ್ಯೆ ನಂಬರ್ ಮತ್ತು ಇಂಧನದ ಪ್ರಕಾರ, ಫ್ಯೂಯಲ್ ಟೈಪ್ ಮುಂತಾದ ವಿವರಗಳು ಕಾಣಿಸುತ್ತವೆ. ಜೊತೆಗೆ ವಾಹನಗಳ ಮಾಹಿತಿಯನ್ನು ಸುಲಭವಾಗಿ ನವೀಕರಿಸಲು, ಅಪ್ಡೇಟ್ ಅಥವಾ ಅಳಿಸಲು ಡಿಲೀಟ್ ಸಹ ಸಾಧ್ಯವಿದೆ. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಿ ಪ್ರಶಿಕ್ಷಕರು ಇನ್ಸ್ಟ್ರಕ್ಟರ್ಸ್ ನಿರ್ವಹಣೆ ವಿಭಾಗವನ್ನು ಅನ್ವೇಷಿಸೋಣ. ಪ್ರಶಿಕ್ಷಕರು ಇನ್ಸ್ಟ್ರಕ್ಟರ್ಸ್ ವಿಭಾಗದಲ್ಲಿ ಹೊಸ ಡ್ರೈವಿಂಗ್ ತರಬೇತುದಾರರನ್ನು ನೋಂದಾಯಿಸಲು ಪ್ಲಸ್ ತರಬೇತುದಾರರನ್ನು ಸೇರಿಸಿ ಪ್ಲಸ್ ಆಡ್ ಇನ್ಸ್ಟ್ರಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಹೊಸ ತರಬೇತುದಾರರನ್ನು ಸೇರಿಸುವಾಗ ಅವರ ವಿವರಗಳನ್ನು ನಮೂದಿಸಬಹುದು ಮತ್ತು ಅವರು ಬಳಸಲು ನಿಮ್ಮ ವಾಹನಗಳ ಪಟ್ಟಿಯಿಂದ ನಿರ್ದಿಷ್ಟ ವಾಹನಗಳನ್ನು ನಿಯೋಜಿಸಬಹುದು. ಪ್ರಶಿಕ್ಷಕರು ಇನ್ಸ್ಟ್ರಕ್ಟರ್ಸ್ ಪಟ್ಟಿಯಲ್ಲಿ ಎಲ್ಲಾ ನೋಂದಾಯಿತ ತರಬೇತುದಾರರು ಹಾಗೂ ಅವರಿಗೆ ನಿಯೋಜಿಸಲಾದ ವಾಹನಗಳ ವಿವರಗಳನ್ನು ನೋಡಬಹುದು. ಅಗತ್ಯವಿದ್ದಾಗ ತರಬೇತುದಾರರ ಮಾಹಿತಿಯನ್ನು ಸುಲಭವಾಗಿ ನವೀಕರಿಸಬಹುದು, ಅಪ್ಡೇಟ್ ಅಥವಾ ಅಳಿಸಬಹುದು, ಡಿಲೀಟ್. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಿ ಸಿಬ್ಬಂದಿ ಸ್ಟಾಫ್ ನಿರ್ವಹಣೆ ವಿಭಾಗವನ್ನು ಪರಿಶೀಲಿಸೋಣ. ಸಿಬ್ಬಂದಿ ಸ್ಟಾಫ್ ಪರದೆಯಲ್ಲಿ ತರಬೇತುದಾರರಲ್ಲದ ನಿಮ್ಮ ತಂಡದ ಸದಸ್ಯರನ್ನು ನಿರ್ವಹಿಸಬಹುದು. ಹೊಸ ಸಿಬ್ಬಂದಿ ಸದಸ್ಯರನ್ನು ಸೇರಿಸಲು ಪ್ಲಸ್ ಸಿಬ್ಬಂದಿಯನ್ನು ಸೇರಿಸಿ ಪ್ಲಸ್ ಆಡ್ ಸ್ಟಾಫ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಸಿಬ್ಬಂದಿ ಸದಸ್ಯರ ಹೆಸರು, ಸಂಪರ್ಕ ಮಾಹಿತಿ ಮತ್ತು ಅವರ ಪಾತ್ರ, ರೋಲ್ ಸೇರಿದಂತೆ ಅಗತ್ಯ ವಿವರಗಳನ್ನು ನಮೂದಿಸಿ. ನಂತರ ಮಾಹಿತಿಯನ್ನು ಉಳಿಸಲು ಉಳಿಸಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸಿಬ್ಬಂದಿ ಸದಸ್ಯರನ್ನು ಸೇರಿಸಿದ ನಂತರ ಅವರ ವಿವರಗಳು ಈ ಪರದೆಯಲ್ಲಿ ಕಾಣಿಸುತ್ತವೆ. ಅಗತ್ಯವಿದ್ದಾಗ ಅವರ ಮಾಹಿತಿಯನ್ನು ಸುಲಭವಾಗಿ ನವೀಕರಿಸಬಹುದು, ಅಪ್ಡೇಟ್ ಅಥವಾ ಅವರ ದಾಖಲೆಯನ್ನು ಅಳಿಸಬಹುದು, ಡಿಲೀಟ್. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಿ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ನಿರ್ವಹಣೆ ವಿಭಾಗಕ್ಕೆ ಹೋಗೋಣ. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ವಿಭಾಗದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ದಾಖಲೆಗಳನ್ನು ನಿರ್ವಹಿಸಬಹುದು. ಹೊಸ ವಿದ್ಯಾರ್ಥಿಯನ್ನು ನೋಂದಾಯಿಸಲು ಪ್ಲಸ್ ವಿದ್ಯಾರ್ಥಿಯನ್ನು ಸೇರಿಸಿ ಪ್ಲಸ್ ಆಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮ್ನಲ್ಲಿ ವಿದ್ಯಾರ್ಥಿಯ ವೈಯಕ್ತಿಕ ವಿವರಗಳು, ಸಂಪರ್ಕ ಮಾಹಿತಿ ಹಾಗೂ ಅವರು ದಾಖಲೆಯಾಗುತ್ತಿರುವ ಡ್ರೈವಿಂಗ್ ಪ್ಯಾಕೇಜ್ನ ವಿವರಗಳನ್ನು ನಮೂದಿಸಬಹುದು. ನೋಂದಾಯಿತ ವಿದ್ಯಾರ್ಥಿಗಳ ಪಟ್ಟಿಯನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಜೊತೆಗೆ ಅವರ ಪ್ರೊಫೈಲ್ ಮಾಹಿತಿಯನ್ನು ನವೀಕರಿಸಲು, ಅಪ್ಡೇಟ್ ಅಥವಾ ಅಳಿಸಲು, ಡಿಲೀಟ್ ಅಗತ್ಯ ಆಯ್ಕೆಗಳು ಲಭ್ಯವಿರುತ್ತವೆ. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಿ ವೇಳಾಪಟ್ಟಿಗಳು ಸ್ಕೆಡ್ಯೂಲ್ಸ್ ವಿಭಾಗವನ್ನು ಪರಿಶೀಲಿಸೋಣ. ಸ್ಲಾಟ್ ಸೇರಿಸಿ ಆಡ್ ಸ್ಲಾಟ್ ವಿಭಾಗಕ್ಕೆ ಹೋಗಿ ಮತ್ತು ಅಗತ್ಯವಿರುವ ವಿವರಗಳನ್ನು ನಮೂದಿಸಿ. ಮೊದಲು ವಿದ್ಯಾರ್ಥಿ, ಸ್ಟೂಡೆಂಟ್ ಮತ್ತು ತರಬೇತುದಾರರನ್ನು ಇನ್ಸ್ಟ್ರಕ್ಟರ್ ಆಯ್ಕೆ ಮಾಡಿ. ನಂತರ ತರಬೇತಿ ಅವಧಿಗಾಗಿ ಪ್ರಾರಂಭ ದಿನಾಂಕ, ಫ್ರಮ್ ಡೇಟ್ ಹಾಗೂ ನಿಮಗೆ ಅನುಕೂಲವಾದ ಸಮಯದ ಸ್ಲಾಟ್, ಟೈಮ್ ಸ್ಲಾಟ್ ಅನ್ನು ಆಯ್ಕೆ ಮಾಡಿ. ತರಬೇತಿ ವೇಳಾಪಟ್ಟಿಯನ್ನು ಟ್ರೈನಿಂಗ್ ಶೆಡ್ಯೂಲ್ ಸ್ವಯಂಚಾಲಿತವಾಗಿ ರಚಿಸಲಾಗುತ್ತದೆ. ನಿಯೋಜಿಸಲಾದ ತರಬೇತುದಾರರು ತಮ್ಮ ಖಾತೆಯಲ್ಲಿ ಮುಂಬರುವ ತರಬೇತಿ ಅವಧಿಗಳನ್ನು ವೀಕ್ಷಿಸಬಹುದು ಮತ್ತು ಅದರ ಅನುಸಾರ ವಿದ್ಯಾರ್ಥಿಯ ತರಬೇತಿಯನ್ನು ನಿರ್ವಹಿಸಬಹುದು. ಎಲ್ಎಲ್ಆರ್ ಪರೀಕ್ಷೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಡಿಎಲ್ ಪರೀಕ್ಷೆಗೆ ವೇಳಾಪಟ್ಟಿಗೊಳಿಸಲಾದ ವಿದ್ಯಾರ್ಥಿಗಳನ್ನು ವೀಕ್ಷಿಸಲು ಡ್ಯಾಶ್ಬೋರ್ಡ್ನಿಂದ ಎಲ್ಎಲ್ಆರ್ ಡಿಎಲ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವಿದ್ಯಾರ್ಥಿಗಳ ಸಂಪೂರ್ಣ ಪಟ್ಟಿಯನ್ನು ಅವರ ನಿಗದಿತ ಪರೀಕ್ಷೆಯ ವಿವರಗಳೊಂದಿಗೆ ಸುಲಭವಾಗಿ ವೀಕ್ಷಿಸಬಹುದು.
ಇದರಿಂದ ಮುಂಬರುವ ಪರೀಕ್ಷೆಗಳನ್ನು ಟ್ರ್ಯಾಕ್ ಮಾಡಲು ಹಾಗೂ ಲೈಸೆನ್ಸಿಂಗ್ ಸಂಬಂಧಿತ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುಕೂಲವಾಗುತ್ತದೆ. ಪ್ರಮುಖ ದಿನಾಂಕಗಳು ಮತ್ತು ನವೀಕರಣಗಳ ರಿನ್ಯೂವಲ್ಸ್ ಬಗ್ಗೆ ಗಮನದಲ್ಲಿರಲು ನೀವು ಜ್ಞಾಪನೆಗಳನ್ನು ರಿಮೈಂಡರ್ಸ್ ಸಹ ರಚಿಸಬಹುದು. ಇದರಲ್ಲಿ ವಾಹನ ವಿಮೆ, ವೆಹಿಕಲ್ ಇನ್ಶೂರೆನ್ಸ್ ನವೀಕರಣಗಳು, ಫಿಟ್ನೆಸ್ ಪ್ರಮಾಣಪತ್ರ, ಫಿಟ್ನೆಸ್ ಸರ್ಟಿಫಿಕೇಟ್ ನವೀಕರಣಗಳು, ಮಾಲಿನ್ಯ ಪ್ರಮಾಣಪತ್ರ, ಪೊಲ್ಯೂಷನ್ ಸರ್ಟಿಫಿಕೇಟ್ ನವೀಕರಣಗಳು ಅಥವಾ ಸಮಯಕ್ಕೆ ಸರಿಯಾಗಿ ಗಮನಹರಿಸಬೇಕಾದ ಇತರ ಯಾವುದೇ ಪ್ರಮುಖ ಕಾರ್ಯಗಳು ಸೇರಿರಬಹುದು. ಜ್ಞಾಪನೆಯನ್ನು ರಿಮೈಂಡರ್ ರಚಿಸಲು ಆಡ್ ರಿಮೈಂಡರ್ ಮೇಲೆ ಕ್ಲಿಕ್ ಮಾಡಿ, ಜ್ಞಾಪನೆಯ ವಿವರಗಳನ್ನು ನಮೂದಿಸಿ, ಅಂತಿಮ ದಿನಾಂಕವನ್ನು ಡ್ಯೂ ಡೇಟ್ ಆಯ್ಕೆ ಮಾಡಿ, ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅಗತ್ಯವಿದ್ದಾಗ ನೀವು ಜ್ಞಾಪನೆಯ ರಿಮೈಂಡರ್ ಮಾಹಿತಿಯನ್ನು ನವೀಕರಿಸಬಹುದು, ಅಪ್ಡೇಟ್, ಅಥವಾ ಅದು ಇನ್ನೂ ಅಗತ್ಯವಿಲ್ಲದಿದ್ದರೆ ಜ್ಞಾಪನೆಯನ್ನು ಅಳಿಸಬಹುದು, ಡಿಲೀಟ್. ಈಗ ಪಾವತಿಗಳು ಪೇಮೆಂಟ್ಸ್ ವಿಭಾಗವನ್ನು ಬಳಸಿಕೊಂಡು ನಿಮ್ಮ ಆದಾಯ, ಅರ್ನಿಂಗ್ಸ್ ಮತ್ತು ವೆಚ್ಚಗಳನ್ನು ಎಕ್ಸ್ಪೆನ್ಸಸ್ ದಾಖಲಿಸೋಣ. ವಿದ್ಯಾರ್ಥಿಯಿಂದ ಪಾವತಿಯನ್ನು ದಾಖಲಿಸಲು ವಿದ್ಯಾರ್ಥಿಯ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಸಿಸ್ಟಮ್ ಸ್ವಯಂಚಾಲಿತವಾಗಿ ವಿದ್ಯಾರ್ಥಿಯ ವಿವರಗಳನ್ನು ಪಡೆದು ಬಾಕಿ ಇರುವ ಮೊತ್ತವನ್ನು ಔಟ್ಸ್ಟ್ಯಾಂಡಿಂಗ್ ಡ್ಯೂ ಅಮೌಂಟ್ ಪ್ರದರ್ಶಿಸುತ್ತದೆ. ವಿದ್ಯಾರ್ಥಿಯಿಂದ ಸ್ವೀಕರಿಸಿದ ಮೊತ್ತವನ್ನು ನಮೂದಿಸಿ ಮತ್ತು ಆಡ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿ. ಪಾವತಿಯನ್ನು ತಕ್ಷಣವೇ ದಾಖಲಿಸಲಾಗುತ್ತದೆ ಮತ್ತು ವಿದ್ಯಾರ್ಥಿಯ ಬಾಕಿ ಮೊತ್ತವನ್ನು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಸ್ವಯಂಚಾಲಿತವಾಗಿ ನವೀಕರಿಸಲಾಗುತ್ತದೆ. ನೀವು ಇದೇ ವಿಭಾಗದಿಂದ ವ್ಯವಹಾರ ಸಂಬಂಧಿತ ವೆಚ್ಚಗಳನ್ನು ಬಿಸಿನೆಸ್ ಎಕ್ಸ್ಪೆನ್ಸಸ್ ಸಹ ದಾಖಲಿಸಬಹುದು. ವೆಚ್ಚದ ವಿವರಗಳು, ಮೊತ್ತ ಹಾಗೂ ಅಗತ್ಯವಿರುವ ಇತರೆ ಮಾಹಿತಿಯನ್ನು ನಮೂದಿಸಿ, ನಂತರ ದಾಖಲೆಯನ್ನು ಉಳಿಸಲು ಆಡ್ ಎಕ್ಸ್ಪೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಾ ಆದಾಯ, ಅರ್ನಿಂಗ್ಸ್ ಮತ್ತು ವೆಚ್ಚಗಳ ಎಕ್ಸ್ಪೆನ್ಸಸ್ ದಾಖಲೆಗಳನ್ನು ಒಂದೇ ಕೇಂದ್ರಿತ ಸ್ಥಳದಲ್ಲಿ ನಿರ್ವಹಿಸಲಾಗುತ್ತದೆ. ಇದರಿಂದ ನಿಮ್ಮ ಹಣಕಾಸು ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಈ ದಾಖಲೆಗಳು ಸ್ವಯಂಚಾಲಿತವಾಗಿ ರಿಪೋರ್ಟ್ಸ್ ವಿಭಾಗದಲ್ಲಿ ಪ್ರತಿಬಿಂಬಿಸುತ್ತವೆ. ಇದರ ಮೂಲಕ ನೀವು ಆದಾಯವನ್ನು ಮೇಲ್ವಿಚಾರಣೆ ಮಾಡಬಹುದು, ವೆಚ್ಚಗಳನ್ನು ಟ್ರ್ಯಾಕ್ ಮಾಡಬಹುದು, ಪಾವತಿ ಇತಿಹಾಸವನ್ನು ಪರಿಶೀಲಿಸಬಹುದು ಹಾಗೂ ನಿಮ್ಮ ಡ್ರೈವಿಂಗ್ ಶಾಲೆಯ ಒಟ್ಟಾರೆ ಲಾಭದಾಯಕತೆಯನ್ನು ಪ್ರಾಫಿಟಬಿಲಿಟಿ ಸಂಪೂರ್ಣ ನಿಖರತೆಯೊಂದಿಗೆ ವಿಶ್ಲೇಷಿಸಬಹುದು. ನಿಮ್ಮ ಡ್ರೈವಿಂಗ್ ಶಾಲೆಯ ಹಣಕಾಸು ಕಾರ್ಯಕ್ಷಮತೆಯ ಸಂಪೂರ್ಣ ಚಿತ್ರಣವನ್ನು ಪಡೆಯಲು ವರದಿಗಳು ರಿಪೋರ್ಟ್ಸ್ ವಿಭಾಗಕ್ಕೆ ಹೋಗಿ. ಇಲ್ಲಿ ಒಂದೇ ಡ್ಯಾಶ್ಬೋರ್ಡ್ನಿಂದ ನಿಮ್ಮ ಒಟ್ಟು ಆದಾಯ, ಟೋಟಲ್ ಅರ್ನಿಂಗ್ಸ್, ಬಾಕಿ ಇರುವ ಪಾವತಿಗಳು, ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್, ವೆಚ್ಚಗಳು, ಎಕ್ಸ್ಪೆನ್ಸಸ್ ಹಾಗೂ ನಿವ್ವಳ ಲಾಭವನ್ನು ನೆಟ್ ಪ್ರಾಫಿಟ್ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಹೆಚ್ಚಿನ ವಿವರವಾದ ವಿಶ್ಲೇಷಣೆಗೆ ಯಾವುದೇ ವಿಭಾಗದ ಪಕ್ಕದಲ್ಲಿರುವ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಆಯ್ಕೆ ಮಾಡಿದ ವಿಭಾಗದ ವಿವರವಾದ ಮಾಹಿತಿಯು ತೆರೆಯುತ್ತದೆ. ಅಗತ್ಯವಿದ್ದಾಗ ನೀವು ಪ್ರತ್ಯೇಕ ವ್ಯವಹಾರಗಳು, ಟ್ರಾನ್ಸಾಕ್ಷನ್ಸ್, ಪಾವತಿ ದಾಖಲೆಗಳು, ಪೇಮೆಂಟ್ ರೆಕಾರ್ಡ್ಸ್, ವೆಚ್ಚಗಳು, ಎಕ್ಸ್ಪೆನ್ಸಸ್ ಹಾಗೂ ಇತರೆ ಸಂಬಂಧಿತ ಮಾಹಿತಿಯನ್ನು ವಿವರವಾಗಿ ಪರಿಶೀಲಿಸಬಹುದು. ನೀವು ನಿಮ್ಮ ಆದ್ಯತೆಯ ಭಾಷೆಯನ್ನು ಪ್ರಿಫರ್ಡ್ ಲ್ಯಾಂಗ್ವೇಜ್ ಯಾವುದೇ ಸಮಯದಲ್ಲಿ ನನ್ನ ಪ್ರೊಫೈಲ್, ಮೈ ಪ್ರೊಫೈಲ್ ವಿಭಾಗದಿಂದ ಬದಲಾಯಿಸಬಹುದು. ಸರಳವಾಗಿ ನನ್ನ ಪ್ರೊಫೈಲ್, ಮೈ ಪ್ರೊಫೈಲ್ ಅನ್ನು ತೆರೆಯಿರಿ ಮತ್ತು ಲಭ್ಯವಿರುವ ಆಯ್ಕೆಗಳ ಪಟ್ಟಿಯಿಂದ ನಿಮ್ಮ ಇಚ್ಛಿತ ಭಾಷೆಯನ್ನು ಆಯ್ಕೆ ಮಾಡಿ. ಅಪ್ಲಿಕೇಶನ್ ತಕ್ಷಣವೇ ಆಯ್ಕೆ ಮಾಡಿದ ಭಾಷೆಗೆ ಬದಲಾಗುತ್ತದೆ. ಇದರಿಂದ ನೀವು ನಿಮಗೆ ಅತ್ಯಂತ ಅನುಕೂಲಕರವಾದ ಭಾಷೆಯಲ್ಲಿ ಎಲ್ಲಾ ವೈಶಿಷ್ಟ್ಯಗಳನ್ನು ಸುಲಭವಾಗಿ ಬಳಸಬಹುದು ಮತ್ತು ನ್ಯಾವಿಗೇಟ್ ಮಾಡಬಹುದು. ಇದರೊಂದಿಗೆ ಡ್ರೈವ್ ಸ್ಕೂಲ್ ERP ಅಪ್ಲಿಕೇಶನ್ ಕುರಿತು ನಮ್ಮ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.